ಪಾತ್ರ. ಈ ಸಂಘದ ಮುಖಾಂತರ ನೀವು ಮಾಡಿ 10 ಸಂಘಗಳ ಮಾಡಿ 10 ಮಂದಿ ಕೂಡಿ ಒಂದೊಂದು ಮಾಡಿ ನಾವು ಬೇಡ ಅನ್ನೋದು. ಇದಕ್ಕೆ ಅಡಗಲ್ಲ ಹಾಕುವಂಥದ್ದು ಏನಕ್ಕೆ ಮಾಡಿದ್ರಿ ನಾನು ಸಿಟ್ಟು ಬಂತು. ನಾವು ಪೆನ್ಷನ್ದವ್ರಿಗೆ ಪೆನ್ಷನ್ ಇಲ್ಲ, ಉಳಿದ ಬೆನಿಫಿಟ್ಸ್ಗಳಲ್ಲಿ ಇಲ್ಲ, ಪೆನ್ಷನ್ ಅಷ್ಟೇ ಕೊಡ್ತೀವಿ ಅನ್ನುವಂಥದ್ದು ಘೋಷಣೆ ಮಾಡೋದು. ಅಲ್ಲಿ ಮಂಡನ ಮಾಡಿದಾಗ ಅದನ್ನು ಸೂಚನಾ ಮಾಡಿದಾಗ ನಮ್ಮ ಮೀಟಿಂಗ್ ಮಾಡಿ ಅದನ್ನು ರಾಜ್ಯದವ್ರಿಗೆ ಕಳಿಸಿ ರಾಜ್ಯದವ್ರು ನಮಗೆ ಜಿಲ್ಲಾದವ್ರಿಗೆ ಕಳಿಸಿ ಹೇಳೋದು, ಮನವಿ ಪತ್ರವನ್ನು ಬರೆದು ಮನವಿ ಪತ್ರ ಜಿಲ್ಲಾದವರು ಜಿಲ್ಲಾಧಿಕಾರಿಗಳ ಮುಖಾಂತರ ಪರಮಿಷನ್ ಕೊಡ್ರಿ, ತಾಲೂಕದವರು ತಹಸೀಲ್ದಾರ್ ಮುಖಾಂತರ ಪರಮಿಷನ್ ಕೊಡ್ರಿ ಅಂತ ಹೇಳಿದ್ರೆ ಆ ರೀತಿ ನಾವು 2 ಸಲ ಕೊಟ್ಟು ಈ ಜಿಲ್ಲೆಯಲ್ಲಿ ಕೆಲವರು ತಾಲೂಕದವ್ರು ಕೊಡಲಿಲ್ಲ, ಅಸ್ತಿತ್ವದ ಏನು ತಾಲೂಕದವ್ರು ಕೊಡಲಿಲ್ಲ, ಎಲ್ಲ ಕೊಟ್ಟಾರ. ಅದರ ಪ್ರತಿಫಲ ನಮಗೆ ಸಿಕ್ತು. ನಾವೆಲ್ಲರೂ ಶ್ರಮ ವಹಿಸಿ ಮಾಡಿವಲ್ಲ, ಅದರ ಪ್ರತಿಫಲ ನಮಗೆ ಸಿಕ್ತು. ಬರ್ರಿ ನೀವು ಈ ಬಿಜಾಪುರ ಜಿಲ್ಲಾದೊಳಗೆ ಈ ಸಂಘ ಸದಸ್ಯರಿದ್ದಂಥವ್ರು ಇಲ್ಲದಂಥವ್ರು ಬರ್ರಿ ನಿಮಗೆ ನಾಷ್ಟ ಮಾಡಿಸ್ತೀವಿ. ನೀವು ಕೂಡ್ರಿ, ಒಂದು ತಾಸು ಕೂಡ್ರಿ. ಯಾರ್ಯಾರು ಅನುಭವಿಸಿದ್ರು ಮಾತಾಡ್ತಾರ, ಡಾಕ್ಟರ್ ಕರ್ಸೋನು, ಮಹಾತ್ಮರ ಕರ್ಸೋನು, ಕಾರ್ಯಕ್ರಮ ಮಾಡೋನು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಮಾಡೋನು. ಈ ಸಂಘ ಬಲಿಷ್ಠ ಮಾಡೋನು. ಈ ಸಂಘ ಬಲಿಷ್ಠ ಆಯಿತು ಅಂದ್ರೇನು, ಬಲಿಷ್ಠ ಅಂದ್ರೇನು, ಹೆಚ್ಚು ಸಂಖ್ಯೆಯ ಕೂಡ್ತು ಅಂತಂದ್ರೆ ರಾಜ್ಯದವ್ರಿಗೆ ಶಕ್ತಿ ಬರ್ತದೆ. ರಾಜ್ಯದವ್ರು ಏನದ ಸರ್ಕಾರದ ಕೂಡ ಹೋರಾಟ ಮಾಡಕ್ಕೆ ಆಸ್ಪದ ಆಗ್ತದೆ. ಒಂದು ಉದಾಹರಣೆ, ಈಗ 2 ವರ್ಷದಿಂದ 260 ಸರ್ ಅವತ್ತು ಬಂದಿದ್ರಲ್ಲ, 260 ಮಂದಿ ನಾನು ಕೇಳಿದ್ರೆ ಒಂದು 100 ಫಾರ್ಮ್ ಒಯ್ದರು. ನಾವು ಈ ಸಂಘದ ಮೆಂಬರ್ ಆಗ್ತೇವೆ. ಪಟ್ಟೆವು ನಮ್ಮಲ್ಲಿ ಮೆಂಬರ್ ಆಗ ಒಬ್ಬರೇ ಮೆಂಬರ್ ಆಗ, ಯಾರೂ ಆಗಿಲ್ಲ. ಫಾರ್ಮ್ ಆ ಕಡೆ ಹೋಗಿ ನಮ್ಮದೇ ಆದ ಒಂದು ಸಂಘ ಮಾಡೋದು ಬೆಂಗಳೂರು ಲೆವೆಲ್ದಾಗ ಕೂಡಿ ಚರ್ಚೆ ಮಾಡಿ ನಿರ್ಣಯ ನಮ್ಮ ರಿಟೈರ್ಡ್ ನೌಕರದಾರ ಸಂಘಕ್ಕೆ ಹೋಗ್ಯಾರ. ಜಿಲ್ಲಾ ಸಂಘದಿಂದ ಏನಾದರೂ ಮೆಂಬರ್ ಆಗಿದ್ದು ಏನಾದ್ರು ರಿಪೋರ್ಟ್ಸ್ ಐತೆ ಅಂತ ಇಲ್ಲ ಅಂದ್ರೆ ನಿಮ್ಮ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ. ಅದರಿಂದ ಸಡಕ್ಷರ ಅಂತಲ್ಲ, ಇಲ್ಲ ರಿಟೈರ್ಡ್ ಸಂಘ ಅವ್ರಿಗೂ ಅವ್ರಿಗೆ ಸ್ವಲ್ಪ ಕೇಳಿ ಅವರು ಎಲ್ಲದ ಹಚ್ಕೊಂಡಿಲ್ಲ. ಮುಂದೆ ಅದರಿಂದ ನಮ್ಮ ಮೀಟಿಂಗ್ ಚರ್ಚೆ ಮಾಡಿದಾಗ ನಾವೇನಂದೆವು, ನಮ್ಮ ಜಿಲ್ಲಾ ಸಂಘಕ್ಕೆ ಸದಸ್ಯರಾಗಿಲ್ಲ ಅವರು, ಆದರೂ ಸಹಿತ ಅವರಿಗೆ ನಾವು ರಿಟೈರ್ಡ್ ಆಗ್ಯಾರ ಅಂದಮೇಲೆ ನಮ್ಮ ಬಂಧುಗಳೇ ಅವರಿಗೆ ಹೆಲ್ಪ್ ಮಾಡ್ರಿ ಅಂತೇಳಿ ನಾವು ರಾಜ್ಯ ಸಂಘದವರಿಗೆ ಒಪ್ಪಿಕೊಟ್ಟಿವಿ. ಅವರು ಹೋಗಿ ಫೈನಾನ್ಸ್ ಸೆಕ್ರೆಟರಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಭೇಟಿ ಮೂಮೆಂಟ್ಸ್ ನಡೆದದ, ಆದರೂ ಇನ್ನೂ ಕಾರ್ಯರೂಪದಲ್ಲಿ ಬಂದಿಲ್ಲ. ಅದಕ್ಕಾಗಿ ಒಕ್ಕಟ್ಟಿರೋದ್ರಿಂದ ಶಕ್ತಿ ಹೆಚ್ಚಾಗ್ತದ, ಸರ್ಕಾರ ಮಣಿತದ, ನಮ್ಮ ಮಾತಿಗೆ ಕಿಮ್ಮತ್ತದ. ಅದಕ್ಕೆ ನಾವೆಲ್ಲರೂ ಒಕ್ಕಟ್ಟದಿಂದ ಇದ್ದು ಸಂಘ ಬಲಿಷ್ಠ ಮಾಡಿ ನಮ್ಮದು ಮುಗಿದ ನಾ 80 ಆಗ್ಯದ ರೊಕ್ಕ ತುಂಬಾ ಹೃದಯದ ಧನ್ಯವಾದನ ಅರ್ಪಿಸ್ತೇನೆ. ಇನ್ನೊಂದು ಸಂತೋಷದ ಸುದ್ದಿ ಅಂದ್ರೆ ನಮ್ಮೆಲ್ಲ ಹೆಣ್ಮಕ್ಳು ಕೂಡ ಎಲ್ಲರೂ ಅಷ್ಟಕ್ಕೆ ದೇಣಿಗೆ ಕೊಡೋದ್ರ ನಾವೇ ಕೊಡಬಾರ್ದು ಅಂತ ಹೇಳಿ ಅವ್ರು ಬಂದು LS ಕುಲಕರ್ಣಿ ಮೇಡಮ್ ಅವರು 5,000 ರೂಪಾಯಿ, ಆಮೇಲೆ ನಾಯ್ಕೋಡಿ ಮೇಡಮ್ ಅವರು 5,000 ರೂಪಾಯಿ, ಟಿಪ್ಪರಿಗೆ ಮೇಡಮ್ ಅವರು 5,000 ರೂಪಾಯಿ ಕೊಡ್ತೀನಿ ಅಂತ ಈಗ ನಾನು ಬರ್ಕೋರಿ ಮೇಡಮ್ ಅಂತ ಹೇಳ್ಯಾರ. ಎಲ್ಲರೂ ಕೊಡ್ಬೇಕಂತ ನಮ್ಮ ಸಂಘದ ಪರವಾಗಿ ಬಂದ್ರಿ. ಕುಲಕರ್ಣಿಯವ್ರ ಮೇಡಮ್ ನನಗೆ ಗೊತ್ತದ, ನಮ್ಗೆ ಗೊತ್ತಿಲ್ಲ ಇಲ್ಲ ಮಾತು ಹೇಳೋದ್ರದಾಗ ಮಾಡ್ತೀರಿ. ಕುಲಕರ್ಣಿ ಮೇಡಮ್ ವಾಲಿಕರ್ ಇವರೆಲ್ಲರೂ ನಮಗೆ ಗುರ್ತದ. ಅದಕ್ಕಾಗಿ ಅವರು ಸ್ವಲ್ಪ ಎದ್ದು ನಿಮ್ಗೆ ಸಿದ್ದಾರೂಢ ಆಶೀರ್ವಾದ ಮಾಡಿ ಕುಟುಂಬ ಬಡದಿಂದ 3 ವರ್ಷ ಇರಲೇಬೇಕು. 100 ವರ್ಷ ಆಶೀರ್ವಾದ ಕೊಡ್ತಾರೆ. 3 ವರ್ಷ ಇರಲೇಬೇಕು. ಅವರ ನಮ್ಮ ನಿವೃತ್ತಿ ನೌಕರರ ಸಂಘದ ಪರವಾಗಿ ನಮ್ಮ ಎಲ್ಲ ಸಿಬ್ಬಂದಿ ಸದಸ್ಯರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಮತ್ತೆ ಯಾರಾದ್ರೂ ಕೊಡೋದಿದ್ರೆ ಹೇಳಿ, ನಾವು ಅನೌನ್ಸ್ ಮಾಡ್ತೇನೆ ಸರ್. ಬರ್ಕೋತೀನಿ. ಮತ್ತೆ ಯಾರಾದ್ರೂ ಎಷ್ಟು ಕೊಡ್ತೀನಿ ಹೇಳ್ರಿ, ನಾವೀಗ ಅನೌನ್ಸ್ ಮಾಡ್ಬೇಕು. ಈಗ ಇವ್ರು ಕೊಡ್ತೀನಿ ಅಂತ ಪಟ್ನಾ ಸರ್ ಮುಗೀತು, ಪಾಟೀಲ್ ಸರ್ ಮುಗೀತು, ಇವ್ರ ಪಟ್ಟಣ ಸರ್ ಮುಗೀತು. ಏನ್ ಹೇಳ್ತೀರಿ ಹೇಳಿ. ನೋಡ್ರಿ
ಮಧುರೈ ಬೈ 5,000 ಕೊಡ್ತಾರೆ. ಅವರಿಗೆ ತುಂಬ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮಧುರೈ ಬೈ ಮತ್ತಾರು ನಿಮ್ದೇನು ಹೇಳ ಮತ್ತೆ ಯಾರು ಕೊಡೋರು ಅದಕ್ಕೆ ಮಾತಾಡೋ ಅವಕಾಶ ಕೊಡು. ಇವತ್ತಿನ ದಿವಸ ನಿವೃತ್ತ ನೌಕರರ ಸಂಘದ ವತಿಯಿಂದ ಸಭೆಯ ಅಲ್ಲಿ ಭಾಗವಹಿಸಿದಂಥ ಎಲ್ಲ ನಿವೃತ್ತ ಸಂಘದ ಪದಾಧಿಕಾರಿಗಳೇ, ಸಂಘದ ಸದಸ್ಯರೇ ಮತ್ತು ನಮ್ಮ ಸಂಘದ ಕೆಲವೊಂದು ಬೇರೆ ತಾಲೂಕದವರು ಇದ್ದರೂ ತಿಕೋಟದವರು ಇಲ್ಲೇ ಅದಾರ, ಉಪ್ಪರಿಗೆ ಎಲ್ಲ ತಾಲೂಕಾ ಸಂಘದವರು ಭಾಗವಹಿಸಿದ್ದಕ್ಕಾಗಿ ಅವರನ್ನು ತುಂಬ ಹೃದಯದಿಂದ ಬರಮಾಡಿಕೊಳ್ಳುವ ಜೊತೆಗೆ ಇವತ್ತಿನ ದಿವಸ ನಾವು ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ನಿವೃತ್ತ ಸಂಘಗಳು ಮುಖ್ಯವಾಗಿ ರಾಜ್ಯ ಸಂಘದ ಮಾನ್ಯತೆ ಪಡೆದಂಥ ಆ ಒಂದು ಶಾಖೆ ಜಿಲ್ಲೆಯಲ್ಲಿ ಇದೆ. ಇತ್ತಿತ್ತಲಾಗಿ ಕೆಲವು ಜನ ಕೂಡಿ ನಿವೃತ್ತ ಹೊಂದಿದಂಥ ಕೂಡಿ ನಮ್ಮದು ಸಂಘ ಐತೆ ಅಂಥೇಳಿ ಸಭೆ ಕೂಡಿ ಸರ್ಕಾರದ ನಿರ್ದಿಷ್ಟವಾದಂಥ ಆದೇಶಗಳನ್ನು ತಿರುವಿ ಜನರ ಮುಂದೆ ತಪ್ಪು ಕಲ್ಪನೆಯ ಸುದ್ದಿಯನ್ನು ಮೂಡಿಸುವಂಥ ಸಂದರ್ಭಗಳನ್ನು ನೋಡಕತ್ತೀವಿ. ಆ ರೀತಿ ಆಗಬಾರ್ದು. ರಾಜ್ಯ ಸಂಘದ ಆದೇಶದ ಪ್ರಕಾರ ನಾವು ಜಿಲ್ಲೆಯ ಸಂಘದವರು ಕೆಲಸ ಮಾಡಬೇಕು, ರಾಜ್ಯ ಸಂಘಕ್ಕೆ ಸಹಕಾರ ಕೊಡಬೇಕು. ಜಿಲ್ಲೆಯ ಸಂಘದ ಎಲ್ಲ ಸದಸ್ಯರಿಗೆ ನಾವು ಅವರು ಕೂಡ ಒಳ್ಳೆಯ ರೀತಿಯಿಂದ ಪ್ರೀತಿಯಿಂದ ಬರಮಾಡಿಕೊಂಡು ಅವ್ರ ಸಹಾಯ ತಗೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಜಿಲ್ಲೆಯಲ್ಲಿ ತಾಲೂಕದಲ್ಲಿ ಆಯಾ ತಾಲೂಕಾ ಸಂಘ, ಜಿಲ್ಲೆಯಲ್ಲಿ ಜಿಲ್ಲೆ ಸಂಘ ಇರಬೇಕು. ಆದರೆ ಬೇರೆ ಬೇರೆ ಸಂಘಗಳನ್ನು ಮಾಡ್ಲಿಕ್ಕತ್ತಾರ, ಮಾಡಿರಿ. ಆದರೂ ಸಹಿತ ನೀವು ಜಿಲ್ಲಾ ಸಂಘಕ್ಕೆ ಸಭೆಗಳಿದ್ದಾಗ ಪೂರ್ಣವಾದಂಥ ಎಲ್ಲರೂ ಭಾಗವಹಿಸಬೇಕು, ಆ ಸಂಘಕ್ಕೆ ಬೆಂಬಲ ವ್ಯಕ್ತ ಮಾಡಬೇಕು ಅಂಥೇಳಿ ನಾನು ಜಿಲ್ಲೆಯ ಸಂಘದ ಅಧ್ಯಕ್ಷರಾದಂಥ SP ಬರದವರು ವಿನಂತಿಪೂರ್ವಕವಾಗಿ ತಮ್ಮಲ್ಲಿ ಕೇಳಿಕೊಂಡು ನಮ್ಮ ಸದಸ್ಯರಲ್ಲಿ ಆ ಸಂಘಕ್ಕೆ ಏನಾದರೂ ತಮ್ಮೆಲ್ಲರದ ಅವಶ್ಯಕತೆ ಇದ್ದಾಗ ತನುಮನಧನದಿಂದ ಸಹಾಯ ಸಲ್ಲಿಸಬೇಕು, ಬೆಂಬಲ ವ್ಯಕ್ತ ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಹೇಳ್ತೀವಿ. ಅದು ಅಲ್ಲದೆ ಈ ಸಂಘ ಈಗ ಹುಟ್ಟಿಲ್ಲ, ಸುಮಾರು 40 ವರ್ಷದಿಂದ ಈ ಸಂಘ ಐತಿ. ಆ ವೇಳೆಯಲ್ಲಿ ಸಂಘಗಳು ಜಿಲ್ಲೆಯಲ್ಲಿ ಒಂದೇ ಸಂಘಕ್ಕೆ ಬೆಂಬಲ ವ್ಯಕ್ತ ಮಾಡುತ್ತಾ ಬಂದಿದ್ದದ. ಆದರೆ ಈಗ ತಮ್ಮ ಜಿಲ್ಲೆಯ ಸಂಘದ ವತಿಯಿಂದ ಅಧ್ಯಕ್ಷರು ಮತ್ತು ಸದಸ್ಯರು ಸಂಘದ ಜಿಲ್ಲಾ ಸಂಘದ ಕಾರ್ಯಕರ್ತೆ ಸಮಿತಿಯವರು ಎಲ್ಲರೂ ಕೂಡಿ ಇಲ್ಲೊಂದು ಸ್ವತಂತ್ರವಾದಂಥ ಕಟ್ಟಡಗಳನ್ನು ಕಟ್ಟೋನು ಅನ್ನುವಂಥ ಒಂದು ವಿಚಾರ ಮಾಡಿ ನಿರ್ಣಯ ತೆಗೆದುಕೊಂಡಾಗ BDAದಿಂದ ನಾವು
ಈಗ ಬಿಜಾಪುರ ಅಂತಿತ್ತು ಬಿ ಡಿ ಎತ್ತು, ಈಗ ವಿ ಡಿ ಎದಿಂದ ಒಂದು 40-50 ಸೈಜದ ಜಾಗವನ್ನು ನಾವು ಸಂಘಕ್ಕೆ, ಜಿಲ್ಲಾ ಸಂಘಕ್ಕೆ ಅಧಿಕಾರಿಗಳಿಂದ ಪಡೆದುಕೊಂಡಿವಿ. ಆ ರೊಕ್ಕನೂ ತುಂಬಿವಿ ನಾವು ಸಂಘದ ವತಿಯಿಂದ, ಎಲ್ಲ ತಮ್ಮ ಸದಸ್ಯರ ವಂತಿಗೆಯಿಂದ. ಆ ರೀತಿ ಇನ್ನು ಮೇಲೆ ಈ ಸಂಘದ ಕಟ್ಟಡ ಆಗಲಕ್ಕ ತಮ್ಮೆಲ್ಲ ಜಿಲ್ಲೆಯ ಈ ಬಿಜಾಪುರ ತಾಲೂಕು ಎಲ್ಲ ಸದಸ್ಯರು ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕು ಅನ್ನುವಂಥ ವಿನಂತಿ ಮಾಡಿಕೊಳ್ಳೋದ್ರ ಜೊತೆಗೆ ತಾವು ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು. ತಾವೆಲ್ಲರೂ ಆ ಸ್ಥಳವನ್ನು ನೋಡ್ಲಿಕ್ಕೆ ವಿನಂತಿ ಮಾಡಿಕೊಳ್ತೇನೆ. ಇಲ್ಲೇ ಸಿದ್ಧಾರೂಢ ಮಠದಿಂದ ಉತ್ತರ ದಿಕ್ಕಿಗೆ ಆ ಜಾಗ ಐತಿ. ಮುಂದೆ ಅಲ್ಲೆಲ್ಲ ಅದು ಮನೆಗಳದಾವ. ಅಲ್ಲಿ ಖುಲ್ಲಾ ಜಾಗ ಇದ್ದದ ಮೂಲಕವಾಗಿ ನಮಗೆ ಅಲಾಟ್ಮೆಂಟ್ ಮಾಡ್ಯಾರ, ಬಿ ಡಿ ಪ್ಲಾಟ್ ಕೊಟ್ಟಾರ. ಅಲ್ಲಿ ಈಗಾಗಲೇ ನಾವು ಸಂಘದ ವತಿಯಿಂದ ಸ್ವಚ್ಛ ಮಾಡಿಸಿ ಅಲ್ಲಿ ಗುರುತನ್ನು ಮಾಡುವಂಥ ಒಂದು ಸಂದರ್ಭ ಈಗ ಮಾಡ್ಲಿಕ್ಕೆ ಹತ್ತೀವಿ. ಅಲ್ಲಿ ಕೆ ಬಿ ಕಂಬ ಟಿ ಸಿ ಇದ್ದಿದ್ದನ್ನು ಸ್ಥಳ ಚೇಂಜ್ ಮಾಡಬೇಕು ಅನ್ನುವಂಥ ವಿಚಾರ ಮಾಡೀವಿ. ಬೇರೆ ಕಡೆ ಶಿಫ್ಟ್ ಮಾಡಿ ಆ ಜಾಗದಲ್ಲಿ ಖುಲ್ಲಾ ಏನೂ ಇರಬಾರ್ದು, ಸ್ವಚ್ಛವಾಗಿ ಇರಬೇಕು. ಜೊತೆಗೆ ಅದು ಅಲ್ಲದೆ ನಾವು ನಮ್ಮ ಸಂಘದ ವತಿಯಿಂದ ನಮ್ಮ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳಿಂದ ಸಹಾಯ ಮಾಡಿ ನಮಗೆ ನಿಮ್ಮ ಇತರ ಫಂಡ್ಗಳಿಂದ ನಮಗೆ ಕೊಡ್ರಿ. ಹಿರಿಯರಲ್ಲಿ ನಿವೃತ್ತ ಹೊಂದಿದಾಗ ಪೂರ್ಣವಾದಂಥ ವೇತನ ಪಡೀಲಕ್ಕ ಇರುವುದಿಲ್ಲ ಕಾನೂನು ಪ್ರಕಾರ. ನಾವು ನಿವೃತ್ತ ಆದ ನಂತರ ನಾವು ನೌಕರಿ ಜೀವನದಲ್ಲಿ ಒಳ್ಳೆಯ ಹಣಕಾಸಿನ ಭದ್ರತೆ ಕಡಿಮೆ ಇರ್ತದೆ. ಅದಕ್ಕೆ ತಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಜೋಪಾನ ಮಾಡಿ ಅವರಿಗೆ ಏನಾದರೂ ಸಹಾಯ ಮಾಡಬೇಕಂದ್ರೆ ನಮ್ಮಲ್ಲಿ ಸಾಮರ್ಥ್ಯ ಇರುವುದಿಲ್ಲ. ಅದಕ್ಕಾಗಿ ಬೇರೆ ವರ್ಗದಿಂದ ಆ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯದ, ನಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ತಾವು ಎಲ್ಲ ಸದಸ್ಯರು, ಜಿಲ್ಲೆಯ ಎಲ್ಲ ಸದಸ್ಯರು, ಇಲ್ಲಿ ಜಿಲ್ಲೆಯಲ್ಲಿ ನಮಗೆ ಭಾಳ ಜನ ಅದಾರ, ಸದಸ್ಯರು ಭಾಳ ಮಂದಿ ಅದಾರ. ಅದರ ಪ್ರತಿ ತಿಂಗಳ ಇಲ್ಲಿ ಹಾಜರಾಗೋದು ಕಡಿಮೆ ಜನ. ದಯಮಾಡಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ತಮ್ಮ ಸಲಹೆಗಳನ್ನು ಈ ಸಂಘಕ್ಕೆ ಕೊಡಬೇಕು. ಒಳ್ಳೆಯ ಸಲಹೆಗಳನ್ನು ಕೊಟ್ಟು ಸಹಾಯ ಮಾಡಿದ್ರೆ ಶಿರಸಾ ವಹಿಸಿ ನಿಮ್ಮ ಸಲಹೆಗಳನ್ನು ನಾವು ಕೇಳಿ ಮುಂದಿನ ಕೆಲಸ, ಆ ಒಂದು ಕಟ್ಟಡದ ಬೆಳವಣಿಗೆ ಕೆಲಸ ಮಾಡ್ಲಿಕ್ಕೆ ಒಪ್ಪಿಕೊಂಡು ತಮ್ಮಲ್ಲಿ ಒಳ್ಳೆಯ ಧನ್ಯವಾದಗಳನ್ನು ಅರ್ಪಿಸೋ ಜೊತೆಗೆ ಇವತ್ತಿನ ದಿವಸ ನಾವು ಏನೇ ಇದ್ದರೂ ಸಹಿತ ನಾವು ಒಕ್ಕಟ್ಟದಿಂದ ರಾಜ್ಯ ಸಂಘದ ಶಕ್ತಿಯನ್ನು ಬಲಪಡಿಸುವ ಸಲುವಾಗಿ ತಾಲೂಕಾ ಸಂಘ, ಜಿಲ್ಲೆಯ ಸಂಘ ಎಲ್ಲರೂ ಕೂಡಿ ಮಾಡಿದಾಗ ಇವತ್ತು ನಮಗೆ 7ನೇ ವೇತನ ಆಯೋಗದಲ್ಲಿ ಏನು ಶಿಫಾರಸು ಮಾಡಿದಂಥ ಸವಲತ್ತುಗಳು ಇನ್ನೂ ಕೊಟ್ಟಿಲ್ಲ. ಕೇವಲ ವೇತನ ಪರಿಷ್ಕರಣೆ ಅಷ್ಟೇ ನಮಗೆ ಕೊಟ್ಟಾರ. ಸಂಧ್ಯಾ ಸುರಕ್ಷಿತ ನಾವು ಮೈತಾದಾಗ 10,000 ಕೊಡು ಅಂಥೇಳಿ ಬೇಡಿಕೆ ಅದ. ಇವು ಕೆಲವೊಂದು ಏನೂ ಕೊಟ್ಟಿಲ್ಲ ಸರ್ಕಾರ. ಅದಕ್ಕೆ ನಾವೆಲ್ಲ ಒಕ್ಕಟ್ಟದಿಂದ ಇದ್ದು ರಾಜ್ಯ ಮಟ್ಟಕ್ಕೆ ಇದ್ದಂಥ ಸಂಘಕ್ಕೆ ನಾವು ಸಪೋರ್ಟ್ ಮಾಡಿದ್ರೆ ಅವರು ಸರ್ಕಾರದ ಕೂಡ ಬೇಡಿಕೆಯನ್ನು ಸಲ್ಲಿಸಿ ಸರ್ಕಾರದ ಜೊತೆಗೆ ಚರ್ಚಿಸಿ ಸರ್ಕಾರದ ಇಚ್ಛೆ ಪ್ರಕಾರ ನಮ್ಮ ಸವಲತ್ತುಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಅದಕ್ಕಾಗಿ ನಾವು ತಾಲೂಕಾ ಜಿಲ್ಲೆ ಸಂಘ ಭದ್ರವಾಗಿ ಬುನಾದಿ ಕಟ್ಟೋನು ಮತ್ತು ಬೆಳೆಸೋನು. ಅದನ್ನೇನದ ಈ ಉಳಿದ ಸಂಘಗಳಲ್ಲಿ ಛಿದ್ರ ಅದೀವಿ ಅಂಥೇಳಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕಾಣಿಸಲಾರ್ದಂಗೆ ನಾವು ಇರೋನು ಒಕ್ಕಟ್ಟು ತೋರಿಸೋನು ಅಂದ್ರೆ ನಮ್ಮ ಶಕ್ತಿ ಹೆಚ್ಚಾಗ್ತದೆ. ನೀವು ಹಿಂದಿನ ಇತಿಹಾಸಗಳಲ್ಲಿ ಶಿಕ್ಷಣ ಇಲಾಖೆಯವರು ಪ್ರೈಮರಿ ಸ್ಕೂಲ್ದಲ್ಲಿ ಒಂದು ಉದಾಹರಣೆ ಕೇಳಿದ್ವಿ. ಒಬ್ಬ ಬೇಡ ಬಲಿ ಹಾಕಿ ಪಾರಿವಾಳವನ್ನು ಹಿಡಿಯುವಾಗ
ಅದನ್ನು ಬಲಿ ಹಾಕಿ ಹಿಡಿದಾಗ ನಾವು ಬಲಿಯಾಗ ಸಿಕ್ಕೇವು ಹ್ಯಾಂಗಂತಂದಾಗ ಒಂದು ಹಿರಿಯ ಪಾರಿವಾಳ ಒಕ್ಕಟ್ಟಾಗಿ ನಾವು ಹಾರೂ ಹೋಗಿಬಿಡ್ತೀವಿ ಅಂಥೇಳಿ ಅಂದು ಆ ಒಕ್ಕಡ್ತನ ಇವತ್ತು ಪಕ್ಷಿ ಒಕ್ಕಡ್ತನ ತೋರಿಸಿ ಹಾರಿ ಹೋಗಿ ಆ ಒಂದು ಬೇಟೆ ಆಡುವಂಥ ಬೇಡನಿಗೆ ಸಿಗದೆ ಹೋಗಿದ್ದಾರೆ. ಅದನ್ನು ಗುರುತಿಸಿ ನಾವು ಒಕ್ಕಟದಿಂದ ಇದ್ದು ಈ ಒಂದು ಸಂಘ ಬೆಳೆಸೋನು, ನಮ್ಮ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋನು. ನಾವು ಹೋದರೂ ನಮ್ಮ ಹಿಂದಿನ ನಿವೃತ್ತ ಬಂಧುಗಳಿಗೆ ಇಂಥವ್ರು ಇದ್ದಾಗ ಮಾಡ್ಯಾರ ಅಂಥೇಳಿ ಕುರು ಉಳಿಯೋಂಗೆ ನಾವು ಸೇವೆ ಮಾಡೋನು ಅನ್ನುವಂಥ ಮಾತನ್ನು ನಮ್ಮ ಸದಸ್ಯ ಬಂಧುಗಳಿಗೆ ಮತ್ತು ಇದು ಅಲ್ಲದೆ ನಾವು ಸದಸ್ಯ ಬಂಧುಗಳಿಗೆ ವಿನಂತಿ, ನಮಗೆ ಯಾರು ಅಧಿಕಾರಿಗಳು ಮತ್ತು ದಾನಿಗಳು ಅವರಲ್ಲಿ ವಿನಂತಿ ಮಾಡಿಕೊಂಡು ಹಣ ಸಂಗ್ರಹ ಮಾಡಿ ಆ ಕಟ್ಟಡ 80,800,000 ರೂಪಾಯಿ 8,000 ರೂಪಾಯಿ ಅಂದಾಜು ಪತ್ರಿಕೆ ಪ್ರಕಾರ ಅದನ್ನು ನಾವು ಸಂಗ್ರಹ ಮಾಡಿ ಅದನ್ನು ಮಾಡೋಣ ಅನ್ನೋಂಥ ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡಿಕೊಂಡು, ಜೊತೆಗೆ ನಿವೃತ್ತ ಹೊಂದಿದಂಥ ಬಿಜಾಪುರ ಜಿಲ್ಲೆಯ ಎಲ್ಲ ಬಂಧುಗಳಲ್ಲಿ ನನ್ನ ಕಳಕಳಿಯ ವಿನಂತಿ, ನಾನು ಈ ಜಿಲ್ಲೆಯ ಸಂಘದ ಪ್ರತಿನಿಧಿಗಳ ವತಿಯಿಂದ ಅವರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತಿನ ದಿವಸ ಈ ಶಕ್ತಿ ಒಕ್ಕಟ್ಟಾಗಿರೋನು ಸಂಘ ಬಲಿಷ್ಠವಾಗಿ ಬೆಳೆಸೋನು ಅನ್ನುವಂಥ ಮಾತನ್ನು ಹೇಳಿ ನನ್ನ ಬೇಡಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. SP ಬರೋದರ ನಾವು ಜಿಲ್ಲಾ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ. ಅಷ್ಟು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಕೈಗೊಂಡ್ರು. ಅಲ್ಲಿ ಊಟದ ವ್ಯವಸ್ಥೆ ಕೂಡ, ಆಮೇಲೆ ಎಲ್ಲ ವ್ಯವಸ್ಥೆ ಕೂಡ ಈ ಸರೇ ಮಾಡಿದ್ರು, ಸಿ ಬಿ ಪಾಟೀಲ್ ಸರ್. ಆದರೂ ಕೂಡ ಅಲ್ಲಿ ಸಿಬ್ಬಂದಿಗಳು ಎಲ್ಲರೂ ಒಂದೊಂದು ಕೆಲಸವನ್ನು ವಹಿಸಿಕೊಂಡು ಅವರು ತಮ್ಮ ತಮ್ಮ ಕಾರ್ಯಕ್ರಮದಲ್ಲಿ ಭಾಳ ಚೆನ್ನಾಗಿ ತೊಡಗಿದ್ರು. ಆ ಒಂದು ಕಾರ್ಯಕ್ರಮವನ್ನ ಎಲ್ಲ ತಾಲೂಕಿಗಿಂತ ಭಾಳ ಚಂದ ತಾಲೂಕು ಮಾಡಿದ್ರು. ಅದಕ್ಕೆ ಈ ರೀತಿ ಇವತ್ತಿನ ದಿವಸ ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದಕ್ಕೆ ಸಿ ಬಿ ಪಾಟೀಲ್ ಸರ್ ನಮ್ಮ ಈ ನೌಕರರ ಸಂಘದ ಕಟ್ಟಡಕ್ಕೆ 25,000 ರೂಪಾಯಿಯನ್ನು ನಾನು ದೇಣಿಗೆ ಕೊಡ್ತೀನಿ ಅಂತ ಅವರು ಸಂತೋಷದಿಂದ ಇವತ್ತಿನ ದಿವಸ ವೇದಿಕೆಯ ಮೇಲೆ ಹೇಳಿದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ನಮ್ಮ ನೌಕರರ ಸಂಘದ ವತಿಯಿಂದ ವೇದಿಕೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೆ ಪುಷ್ಪವನ್ನು ಕೊಟ್ಟು 25,000 ರೂಪಾಯಿ ದೇಣಿಗೆ ಅಲ್ಲಿಲ್ಲ ನನಗೆ ಈ ಸ್ಕೂಲ್ನಾಗ ಇವ್ರದವ್ರ ಎಲ್ಲಿ ಪಟ್ಲ ಈ ಕಂಪ್ನಿ ಕೂಡ ಯಾವತ್ತು ಇಟ್ಟಿದ್ದೆ. ಅದಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದ.